ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ಸರ್. ಹರೇನು ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ನಮಸ್ಕಾರ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವಲಜೆ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಭಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುನಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇವತ್ತಿನ ದಿವಸ 242ನೆಯ ಸುಧಾಮೂಲ, 242ನೇದು. ಇದು ಮೊದಲಿಗೆ ಶ್ಲೋಕ ಹೇಳ್ಕೊಡ್ತೇನೆ. ಶ್ಲೋಕ ಸ್ವಲ್ಪ ಮುಂದೆ ನೋಡ್ಬೇಕು. ಸುಧಾಮೂಲ ಈ ಸುಧಾ 242ನೇ ನೋಡಿದ್ರೆ ಒಂದ್ ಲೈನ್ ಇದೆ, ಒಂದ್ ಲೈನ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿದೆ, 8 ಅಕ್ಷರಕ್ಕಿಂತ ಜಾಸ್ತಿ. ಇನ್ನು ಮುಂದಿನದಲ್ಲಿ ಸ್ವಲ್ಪನೇ ಕೊಟ್ಟಿದ್ದಾರೆ. ಹೀಗೆ ನೀವು 244ನೆಯ ಸುಧಾಮೂಲ ಏನಿದೆ ಅಲ್ಲಿಯವರೆಗೆ ಶ್ಲೋಕ ಇದೆ, ಒಂದು 3-4 ಶ್ಲೋಕ. ಅದ್ರ ಮತ್ತೆ ಮೊದಲು ಹೇಳ್ಕೊಟ್ಟು ಆಮೇಲೆ ಅದರ ವಿವರಣೆ ಮಾಡ್ತೀನಿ. ಮೊದಲನೇದು ಅತಃ ಪ್ರಜ್ಞಾ ಅಂತ ಶುರು ಆಗತ್ತೆ ಶ್ಲೋಕ. ಅತಃ ಪ್ರಜ್ಞಾತ್ರ ಮಾಯೋಕ್ತ
ಅತಃ ಪ್ರಜ್ಞಾತ್ರ ಮಾಯೋಕ್ತ ಜೈವ್ಯುಪಾದಾನಮೇವ ಸಾ ಜೈವ್ಯುಪಾದಾನಮೇವ ಸಾ. ಮತ್ತೆ ಒಂದೇನ್ ಪೂರ್ತಿ ನೋಡಿ. ಅತಃ ಪ್ರಜ್ಞಾತ್ರ ಮಾಯೋಕ್ತ ಜೈವ್ಯುಪಾದಾನಮೇವ ಸಾ. ಅಲ್ಲಿ ಜೈವಿ ಉಪಾದಾನಮೇವ ಅಂತಿದೆ, ಅದನ್ನು ಸೇರಿಸಿ ಹೇಳಿದ್ರೆ ಜೈವ್ಯುಪಾದಾನಮೇವ ಅಂತ ಆಗುತ್ತೆ. ಜೈವ್ಯುಪಾದಾನಮೇವ ಸಾ. ಇದು ಮುಂದೆ ನಿಮಿತ್ತಮೈಶ್ವರೀ ಮುಖ್ಯ ನಿಮಿತ್ತಮೈಶ್ವರೀ ಮುಖ್ಯ ನಿರ್ಮಿತಂ ತ್ರಾತಮೇವ ಚ ನಿರ್ಮಿತಂ ತ್ರಾತಮೇವ ಚ ತಾಭ್ಯಾಂ ಸಹ ಪೃಥಕ್ ಚೈವ ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರಮಿತೀರ್ಯತೆ ಮಾಯಾ ಮಾತ್ರಮಿತೀರ್ಯತೆ. ಮತ್ತೆ ಮೊದಲಿಂದ ಹೇಳ್ತೀನಿ. ನಿಮಿತ್ತಮೈಶ್ವರೀ ಮುಖ್ಯ ನಿರ್ಮಿತಂ ತ್ರಾತಮೇವ ಚ ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರಮಿತೀರ್ಯತೆ. ಇನ್ನು ಕೊನೆ ಮುಂದಿನ ಲೈನು. ಉಪಾಭ್ಯಾಂ ಮಾತಮೈಶ್ವರ್ಯ ಉಪಾಭ್ಯಾಂ ಮಾತಮೈಶ್ವರ್ಯ ತ್ರಾತಂ ಸಹ ಪೃಥಕ್ ತತಃ ತ್ರಾತಂ ಸಹ ಪೃಥಕ್ ತತಃ ಉಭಾಭ್ಯಾಂ ಮಾತಮೈಶ್ವರ್ಯ ತ್ರಾತಂ ಸಹ ಪೃಥಕ್ ತತಃ. ಇನ್ನು ಮೊದಲಿಗೆ ಅವರೊಂದು ಆಕ್ಷೇಪ ಮಾಡ್ತಾರೆ. ಅಲ್ಲ, ಈಗ ಮೊದಲು ಅಂದ್ರೆ ಜಿಜ್ಞಾಸಾಧಿಕರಣ ಪ್ರಾರಂಭದ ಮಂಗಳಾಚರಣೆ ಶ್ಲೋಕ ನಾನೇನ್ ಹೇಳಿದೆ, ಮೊದಲನೇ ಪಾಠ, ಮೊದಲು ಒಂದ್ 2 ಪಾಠದಲ್ಲಿ ಅಲ್ಲಿ ನೀವು ರೆಕಾರ್ಡ್ ಅನ್ನು ಕೇಳ್ಬೋದು. 3-4ನೇ ರೆಕಾರ್ಡ್ ಅಲ್ಲಿ ವಿಷಯ ಬಂತೇನಂದ್ರೆ, ಮೊದಲು ಮಧ್ವಾಚಾರ್ಯರು ತಾವು ಅನುವ್ಯಾಖ್ಯಾನ ಗ್ರಂಥ ಪ್ರಾರಂಭ ಮಾಡ್ತಾ ತಾವೊಂದು ಪ್ರತಿಜ್ಞೆ ಮಾಡ್ತಾರೆ. ನಾನು ಈ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ, ಈಗ ಸದ್ಯಕ್ಕೆ ಏನ್ ಮಾಡ್ಲಿಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾ ಅಲ್ಲಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಅಂತ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ಆ ಶ್ಲೋಕದಲ್ಲಿ ವೇದವ್ಯಾಸರು ನಮಸ್ಕಾರ ಮಾಡ್ತಾರೆ. ಮಾಡಾದ್ಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಆ ಮಾತು ಬಹಳ ಮುಖ್ಯ. ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಂದ್ರೆ ಈ 3ನೇ ಅಧ್ಯಾಯದಲ್ಲಿ ಈಗ ಏನ್ ಶುರು ಆಗತ್ತಲ್ಲ, ಅದಕ್ಕೆ ನೇರ ಲಿಂಕ್ ಅಲ್ಲಿದೆ. ಅದಕ್ಕೋಸ್ಕರ ಅದನ್ನ ನೆನಪಿಸ್ತಾ ಇದ್ದೀನಿ. ಪರಮಾಖ್ಯ ವಿದ್ಯಾ ವ್ಯಾಖ್ಯಾನಂ ಕರೋಮಿ ಅಂದ್ರೆ ಪರಮಾಖ್ಯ ವಿದ್ಯಾ, ಪರವಿದ್ಯೆ ಅಂತ ಒಂದಿದೆ. ಆ ಪರವಿದ್ಯೆ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರೀತೀನಿ ನಾನೀಗ ಅಂತ ಆಚಾರ್ಯರು ಪ್ರತಿಜ್ಞೆ ಮಾಡಿದ್ರು. ಪರವಿದ್ಯೆ ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮಸೂತ್ರ ಅಂತ ಅರ್ಥ. ಪರವಿದ್ಯೆ ಅಂದ್ರೆ ಉಪನಿಷತ್ತಲ್ಲಿ ಅತ್ಯಂತ ಉತ್ತಮವಾದ ವಿದ್ಯೆ, ಶ್ರೇಷ್ಠ ಪ್ರಮಾಣದ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಪ್ರತಿಯೊಂದು ಬ್ರಹ್ಮಸೂತ್ರಗಳಿಗೆ ಅವ್ರು ವ್ಯಾಖ್ಯಾನ ಮಾಡ್ತಾರೆ, ನಿಜ. ಎಲ್ಲಿ ಅನುವ್ಯಾಖ್ಯಾನದಲ್ಲಿ. ಅದಕ್ಕೆ ಈ ನ್ಯಾಯ ಸುಧಾ ವಿವರಣೆ ನೋಡ್ತಾ ಇದೀವಿ. ಇಲ್ಲೇನಾಯ್ತು, ಪ್ರತಿಜ್ಞೆ ಮಾಡ್ಬೇಕಾದ್ರೆ ಆಚಾರ್ಯರು ಹೇಳಿದ್ದು ನಾನು ಸೂತ್ರಗಳಿಗೆ ಅರ್ಥ ಬರೀತೀನಿ ನಮ್ ಪ್ರಕಾರ ಅಷ್ಟೇ ಹೇಳಿದ್ರು. ನಾನು ಸೂತ್ರಗಳಿಗೆ ಅರ್ಥ ಬರೀತೀನಿ ಅಷ್ಟೇ. ಆದ್ರೆ ಅಲ್ಲಿ ಸೂತ್ರ ವ್ಯಾಖ್ಯಾನ ಬರೀತೀನಿ ಅಂತ ಹೇಳಿದ ಆಚಾರ್ಯರು ಮುಂದೆ ಏನ್ ಮಾಡಿದ್ರು, ಇಲ್ಲಿ ಸಂಧ್ಯಾಧಿಕರಣದಲ್ಲಿ ಸೂತ್ರಾರ್ಥ ಹೇಳೋದಿರ್ಲಿ, ಬೇರೆಯವ್ರ ಖಂಡನೆನೇ ಜಾಸ್ತಿ ಮಾಡಿದ್ರು. ಹಾಗಾದ್ರೆ ಬೇರೆ ಅಪವ್ಯಾಖ್ಯಾನ ಏನ್ ಮಾಡಿದ್ದಾರೆ, ಅವರ ಖಂಡನೆಯನ್ನೆಲ್ಲ ಮಾಡಿದ್ರು, ಅದು ಹೇಯ, ಅದು ನಾವು ತಿರಸ್ಕಾರ ಮಾಡ್ಲಿಕ್ಕೆ ಅದು ಯೋಗ್ಯ, ಅದು ನಮಗ್ ಬೇಡ ಅಂತೆಲ್ಲ ಹೇಳಿದ್ರು. ಯಾಕೆ ಅವ್ರು ಹೇಳೋ ವಿಷಯ ಸರಿ ಇಲ್ಲ, ಅದು ನಮಗೂ ಗೊತ್ತಾಯ್ತು. ಅವ್ರ ಮತ ಸುಮ್ನೆ ನಾವು ಖಂಡನೆ ಮಾಡೋದಲ್ಲ, ಸರಿ ಇಲ್ಲ ಅಂತ ಹೇಳೋದಲ್ಲ. ಅವ್ರು ಹೇಳೋ ವಿಷಯ ಆತರ ಇದೆ. ಇರೋರ್ ಜಗತ್ನಲ್ಲಿ ನಾವು ಸುಳ್ಳು, ನೀವು ಸುಳ್ಳು, ಸ್ವಪ್ನದಲ್ಲಿ ಕಾಣೋದ್ ಸುಳ್ಳು, ಎಲ್ಲವೂ ಸುಳ್ಳು ಅಂತ ಹೇಳಿ ಈ ರೀತಿ ಹೇಳಿದ್ರೆ ಇಂಥ ಮತವನ್ನು ನಾವು ತಗೊಳ್ಬೇಕಾ, ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯತೆ ಇದೆಯಾ ಅದಕ್ಕೆ? ಇಲ್ಲ, ಖಂಡಿತ. ಅಂತೂ ಸೂತ್ರ ವ್ಯಾಖ್ಯಾನ ಮಾಡ್ತೀನಿ ಅಂತ ಶುರು ಮಾಡಿದಿರಿ. ಆದ್ರೆ ಇಲ್ಲಿ ಅಪವ್ಯಾಖ್ಯಾನಸ್ಯ ಹೇಯತಾ ವ್ಯುತ್ಪಾದನಂ, ಮೊದಲನೇ ವಾಕ್ಯ ಜಯತೀರ್ಥರ ವಾಕ್ಯ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ನೀವು ಕೊನೆಗೆ ಮಾಡಿದ್ದೇನು? ಮಾಡಿದ್ ನಿಜ ಸೂತ್ರಕ್ಕೆ ವ್ಯಾಖ್ಯಾನ, ಆದ್ರೆ ಅಪವ್ಯಾಖ್ಯಾನ ಅದು ಸರಿ ಇಲ್ಲ, ಅವ್ರು ಬೇರೆಯವ್ರು ಮಾಡಿದ್ ಸರಿ ಇಲ್ಲ ಅಂತ ನೀವು
ವ್ಯರ್ಥವಾಗಿ ಮಾಡಿದ್ರಲ್ವಾ, ಯಾಕೆ ಬೇಕಾಗಿತ್ತು ಬೇರೆಯವ್ರ ಖಂಡನೆ ಮಾಡಿದ್ದು ಅಂತ? ವ್ಯರ್ಥ ಅಲ್ಲ, ಜೊತೆಗೆ ಅಸಂಗತನೂ ಅಲ್ಲ, ಸಂಬಂಧನೇ ಇಲ್ಲ ಅಂತ. ಈಗ ಏನು ನಮ್ಮ ಕೆಲಸ ಏನು, ನಮ್ಮ ಸಿದ್ಧಾಂತದ ವಿಷಯ ಏನ್ ಹೇಳ್ಬೇಕು ಅಷ್ಟ್ ಹೇಳ್ಬೇಕು. ಅದ್ ಬಿಟ್ಟು ಬೇರೆ ಸಿದ್ಧಾಂತದ ವಿಷಯ ತಗೊಂಡು ಅದನ್ನ ಯಾಕೆ ಖಂಡನೆ ಮಾಡ್ಬೇಕು? ಬ್ರಹ್ಮಸೂತ್ರಕ್ಕೆ ಅವ್ರ ಅರ್ಥ ಬರೆದ್ರೆ ಬರೀಲಿ, ನಮ್ ಪ್ರಕಾರ ಏನ್ ಅರ್ಥ ಅದನ್ನ ನಾವ್ ವಿಚಾರ ಮಾಡಿ ನಾವ್ ಹೇಳ್ಬಿಟ್ರೆ ಸಾಕಲ್ವಾ ಅಂತ ಸಹಜವಾಗಿ ಒಬ್ಬರ ಪ್ರಶ್ನೆ ಬಂದೇ ಬರತ್ತೆ. ಹೀಗೆ ಅಷ್ಟೇ ಇರದೆ ಅಲ್ಲಿ ಪ್ರತಿಜ್ಞೆ ಮಾಡ್ಬೇಕಾದ್ರೆ ಈಗ ನಾವು ಎಷ್ಟೋ ಪ್ರತಿಜ್ಞೆ ಮಾಡ್ತೀವಿ, ನಾವ್ ಇದನ್ ಮಾಡ್ಬಿಡ್ತೀನಿ, ಹಿಂದಿನ ದಿವಸದಿಂದ ಇದನ್ ಮಾಡ್ತೇನೆ ಅಷ್ಟೇ. ಇದ್ ಮಾಡ್ತೇನೆ ಅನ್ನೋದ್ ಬಿಟ್ಟು ಪ್ರತಿಜ್ಞೆ ಮಾಡೋದಕ್ ವಿರುದ್ಧವಾಗೇ ಮಾಡ್ತಾ ಇರ್ತೀವಿ ನಾವು ಯಾವಾಗ್ಲೂ. ಆದ್ರೆ ಆಚಾರ್ಯರು ಕೂಡ ಹಾಗೇನಾ, ಪ್ರತಿಜ್ಞೆ ಮಾಡಿದ್ದೊಂದು ಮಾಡ್ತಾ ಇರೋದು ಇನ್ನೊಂದ್ ಆಯ್ತಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಸ್ವವ್ಯಾಖ್ಯಾನ ದಾರ್ಢ್ಯ ಅರ್ಥಂ ಅಂದ್ರೆ ತಾವು ಮಾಡಿದ ಅರ್ಥ ಸರಿಯಾಗಿ ದೃಢ ಆಗ್ಬೇಕಲ್ಲ ಶಿಷ್ಯರಿಗೆ. ಶಿಷ್ಯರಿಗೆ ಉಪದೇಶ ಕೊಡ್ಬೇಕು. ನಿಜ ನಮ್ಮ ಶಾಸ್ತ್ರ ಹೀಗಿದೆ, ಮಧ್ವಾಚಾರ್ಯರು ಹೇಳ್ತಾರೆ ಏನಂತ, ವೇದವ್ಯಾಸರ ಅಭಿಪ್ರಾಯ ಹೀಗೆ, ವೇದವ್ಯಾಸರು ತಿಳಿಸಿದ್ದಿಷ್ಟು, ನೀವು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ಬೇಕು ಅಂತ ಒಂದಿಷ್ಟೆಲ್ಲ ವಿಷಯ ತಿಳಿಸಿದ್ರು. ಇದೆಲ್ಲ ಶಿಷ್ಯರು ಕೇಳಿದ್ರು. ಆಮೇಲೆ ಇನ್ನೊಂದು ಮತ ಕೇಳ್ತಾರೆ ಶಿಷ್ಯರು. ಹೇಗಂದ್ರೆ ಶಿಷ್ಯರು ಹಾಗೆ ಇವ್ರ ಅಭಿಪ್ರಾಯ ಏನ್ ಹೇಳ್ತಾರೆ, ಇವ್ರು ಈ ಮತ ಕೇಳಿದ್ರು, ಇನ್ನೊಂದ್ ಮತ ಏನ್ ಹೇಳ್ತಾ ಇದೆ ಅಂತ ಅಲ್ಲಿ ಹೋದ್ರು ಶಿಷ್ಯರು. ಅಲ್ಲೇನ್ ಮಾಡಿದ್ರು, ಅವ್ರ ಮಾತು ಕೇಳಿದ ಕೂಡಲೇ ಗೊಂದಲ ಶುರು ಆಗೋಯ್ತು, ಎಡವಟ್ಟಾಗೋಯ್ತು. ಇವ್ರು ಆಶ್ರಯ ಮಾಡ್ಬೇಕಾದ್ರೆ ಒಬ್ರು ಗುರುಗಳನ್ನ ಹಿಡ್ದಿದ್ರೆ ಸರಿಯಾದ ಗುರುಗಳನ್ನ ಸಿಕ್ಕಿದ್ರು, ಅದನ್ನ ಹಿಡ್ಕೊಂಡಿದ್ರೆ ಅರ್ಥ ಆಗ್ತಾ ಇತ್ತು, ಸರಿ ಹೋಗ್ತಾ ಇತ್ತು. ಅಲ್ಲೇನಾಯ್ತು, ಎಡವಟ್ಟಾಗೋಯ್ತು. ಯಾಕೆ ಇನ್ನೊಂದ್ ಮತಕ್ಕೆ ನೋಡೋಣ ಅಲ್ಲೇನಿದೆ ಅಂತ ನೋಡಿದ್ರು. ಅಲ್ಲಿ ನೋಡಿದ್ರೆ ನೀವೇ ಸುಳ್ಳು ಅಂತ ಹೇಳಿಕ್ ಶುರು ಮಾಡಿ, ನೀವು ಸುಳ್ಳು, ಜಗತ್ ಸುಳ್ಳು, ಎಲ್ಲವೂ ಸುಳ್ಳು. ಮತ್ ಮೋಕ್ಷ ಯಾಕೆ, ನಮ್ ಸಾಧನ ವೈರಾಗ್ಯ ಭಕ್ತಿ ಇದೆಲ್ಲ ಯಾಕೆ ಬೇಕು, ಏನು ಬೇಕಾಗಿಲ್ಲ. ಮತ್ ಸುಮ್ನೆ ಕಷ್ಟ ಪಡುವಂತ ಶಾಸ್ತ್ರ ಆಯ್ತು, ಯಾರು ಮಧ್ವಾಚಾರ್ಯರ ಶಾಸ್ತ್ರ ಬಹಳ ಕಷ್ಟದ ಶಾಸ್ತ್ರ ಆಯ್ತು. ಅವೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಮೇಲೆ ಯಾಕೆ ಸಾಧನೆ ಮಾಡ್ಬೇಕು? ಒಂದ್ ದಿವ್ಸ ಆರಾಮಾಗಿ ಹೋಗಿ ಕೂತ್ ಬಿಡ್ತೀವಿ ಪರಬ್ರಹ್ಮರಾಗ ಅಷ್ಟೇ, ಯಾಕೆ ಸಾಧನೆ ಮಾಡ್ಬೇಕು? ಅವ್ರ ಪ್ರಕಾರ ವೇದಾಂತ ಎಲ್ಲ ಓದ್ಬೇಕು, ವೇದಾಂತ ಓದಿ ಕೊನೆಗೆ ಜೀವ ಪರಮಾತ್ಮ ಒಂದೇ ಐಕ್ಯ ಸಾಕ್ಷಾತ್ಕಾರ ಆದ್ಮೇಲೆ ನಾವು ಮುಂದಕ್ಕೆ ಮೋಕ್ಷ ಪಡೆಯೋದು. ಮೋಕ್ಷ ಪಡೆಯೋದು ಅಂದ್ರೇನು, ನಮ್ಮ ಎಲ್ಲಾ ಗುಣಗಳನ್ನ ಕಳ್ಕೊಳ್ಳೋದು, ನಮ್ಮ ಎಲ್ಲ ಕ್ರಿಯೆ ಕಳ್ಕೊಳ್ಳೋದು, ನಮ್ಮ ಅವಯವ ಅಂಗಾಂಗ ಎಲ್ಲ ಕಳ್ಕೊಂಡು ಒಂದ್ ಕಡೆ ಕೂತಿರೋದು, ನಿರ್ವಿಕಾರ ಪರಬ್ರಹ್ಮನ ಕೂತಿರೋದು, ಇದು ಮೋಕ್ಷ. ಇದು ಕೇಳಿದಾಗ ಅನ್ಸತ್ತೆ ಕಷ್ಟ ಪಡೋದಕ್ಕಿಂತ ಸುಲಭ ಉಪಾಯ. ಚಂದ್ರು ಹಾಗೆ ಕಷ್ಟ ಪಡೋದನ್ನ ಯಾಕೆ ಪಡ್ಬೇಕು, ಸುಲಭವಾಗಿ ಮೋಕ್ಷ ಸಿಗ್ಬೇಕು, ಒಳ್ಳೆ ಮೋಕ್ಷ, ನಾನೇ ದೇವರಾಗ್ಬಿಡ್ತೀವಿ ಅಂತ. ಅಂಥ ಮೋಕ್ಷದ ಬಗ್ಗೆ ರುಚಿ ಹತ್ತಿದ್ರೆ ಖಂಡಿತ ಇದ್ದ ನಾವು ಮಾಡಿದ ವ್ಯಾಖ್ಯಾನನೂ ವ್ಯರ್ಥ ಆಗ್ಬಿಡತ್ತೆ, ಹೇಳಿದ್ ವ್ಯರ್ಥ. ಅಂದೇನರ್ಥ, ಶಿಷ್ಯರು ತಾವು ಸರಿಯಾಗಿ ಏನ್ ವಿಷಯ ತಿಳ್ಕೊಂಡಿದ್ರು ಅದು ಸರಿಯಾಗಿ ಅವ್ರ ಮನಸ್ಸಿನಲ್ಲಿ ಹಾಗೆ ಅದು ಇರ್ಬೇಕು ಅಂತ ಆದ್ರೆ ಬೇರೆಯವರ ಮತದಲ್ಲಿ ಬರೋ ವಿಷಯ ಅನಿವಾರ್ಯ ಹೇಳಲೇಬೇಕು. ಆ ವಿಷಯ ಹೇಳಿ ಅದರ ಅಸಾರತೆ ತೋರಿಸ್ಬೇಕು. ನೋಡಿ ಅದ್ ಸರಿ ಇಲ್ಲ, ಯಾಕೆ ಸರಿ ಇಲ್ಲ ಅಂದ್ರೆ ಈ ತರ ಅಬದ್ಧವಾಗಿ ಹೇಳಿದ್ದಾರೆ ಅಂತ ಅನಿವಾರ್ಯ ಹೇಳಲೇಬೇಕು. ಅಷ್ಟೆಲ್ಲ ಹೇಳಿದಾಗ ಓ ಅದು ನಿಜವಾದ ನಮ್ಮ ದಾರಿ ಅಲ್ಲ, ಆ ದಾರಿ ಹೋದ್ರೆ ನಾವು ದಾರಿ ತಪ್ಪೋದಾಗತ್ತೆ ಹೊರತು ನಿಜವಾಗಿ ನಮಗೆ ಒಳ್ಳೆ ಫಲ ಸಿಗಲ್ಲ ಅಂತ ಸ್ಪಷ್ಟ ಆಗತ್ತೆ. ಇದು ಯಾವಾಗ ವಿಷಯದ ಚರ್ಚೆ, ಬೈತಾ ಇರೋದಲ್ಲ ಆ ವ್ಯಕ್ತಿಗಳನ್ನ ಹೊರತು ಅವರ ಗ್ರಂಥಗಳಲ್ಲಿ ಬರೋ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತಾರ. ಆ ವಿಷಯದ ಬಗ್ಗೆ ಇಲ್ಲಿವರೆಗೂ ನಾವು ನೋಡಿದ್ವಿ. ಅವರು ಮೊದಲು ಸಂಧ್ಯಾಧಿಕರಣದಲ್ಲಿ ಏನ್ ಶುರು ಮಾಡಿದ್ರು ಪರಕೀಯರು, ಬೇರೆ ಮತದವರು, ಸ್ವಪ್ನ ಎಲ್ಲ ಸುಳ್ಳು ಅಂತ ಶುರು ಮಾಡಿದ್ರು. ಕನಸನ್ನ ನೋಡ ಆನೆ ಅದು ಇದು ಎಲ್ಲ ಸುಳ್ಳು, ಕನಸು ಸುಳ್ಳು ಎಲ್ಲ ಶುರು ಮಾಡಿದ್ರು. ಸರಿ, ಸಂತೋಷ, ಏನೋ ಕನಸನ್ನು ಸುಳ್ಳು ಅಂತ ಹೇಳ್ತಾ ಇದಾರೆ ಅಂತ ಅದನ್ನೆಲ್ಲ ಗಟ್ಟಿಯಾಗಿ ಸಮರ್ಥನೆ ಮಾಡಿದ್ರು. ಇಲ್ಲ, ಕನಸು ಸುಳ್ಳಲ್ಲ, ನಿಜ, ಅಲ್ಲಿ ಕಾಣೋದು ಸತ್ಯ ಎಲ್ಲ ಹೇಳಿದ್ರು. ಕೊನೆಗೆ ಏನಾಯ್ತು ಅಂದ್ರೆ ಪೂರ್ವ ಪಕ್ಷಿಗಳು, ನಾವ್ ಯಾವಾಗ ಈ ಜಾಗೃತ್ ಕಾಲದ ಪದಾರ್ಥ, ಎಚ್ಚರ ಕಾಲದಲ್ಲಿ ನಾವೆಲ್ಲ ಪದಾರ್ಥ ನೋಡ್ತೀವಿ ಅದೆಲ್ಲ ಸತ್ಯ, ಆತರ ಸ್ವಪ್ನದ ಕಾಲದಲ್ಲೂ ನೋಡೋದೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ಹೊರಟ್ರೆ ಕೊನೆಗೆ ಅವ್ನು ಎಲ್ಲಿಗ್ ಬಂದ ಆ ಪೂರ್ವ ಪಕ್ಷಿ ಅಂದ್ರೆ, ಈ ಎಚ್ಚರ ಕಾಲದಲ್ಲಿ ಇದ್ದಾಗ್ಲೂ ವಸ್ತುಗಳು ನಾವೇನ್ ಕಾಣ್ತೀವಿ ಅದು ಸುಳ್ಳು ಅಂತ ಶುರು ಮಾಡ್ದ. ಇದು ಅತಿರೇಕ ಆಯ್ತು. ಕನಸಲ್ಲಿ ಕಾಣೋ ಪದಾರ್ಥ ಸುಳ್ಳು ಸರಿ, ಎಚ್ಚರ ಕಾಲದಲ್ಲಿರೋ ಪದಾರ್ಥ ಸುಳ್ಳು ಅಂದ್ರೆ ಇದು ಏನ್ ಮಾತು? ಕೊನೆಗೆ ನಾವ್ ಹೇಳಿದ್ವಿ ಅದಕ್ಕೆ, ನಿನ್ ಪ್ರಕಾರ ಎಲ್ಲಾ ಸುಳ್ಳು ಅಂತ ಆಗೋದಿದ್ರೆ ನೀನ್ ಹೇಳ್ತಾರೋ ಮತನೂ ಸುಳ್ಳು, ನೀನು ಸುಳ್ಳು, ಹಾಗಾದ್ರೆ ಅದು ಎಲ್ಲಿ ಹೋಯ್ತು, ವ್ಯರ್ಥ ಆಯ್ತು. ಈ ತರ ಅವ್ನು ಅದಕ್ಕೆ ಹೇಳ್ತಾನೆ, ಹೌದು ನನ್ನ ಮತ ಅದ್ರ ಬಗ್ಗೆ ಹೇಳಿಕ್ ಬರಲ್ಲ ಅನ್ನೋದೇ ನನ್ಗೆ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಈಗ ಭಗವಂತನ ಬಗ್ಗೆ ಎಲ್ಲಾರು ಚೆನ್ನಾಗಿ ಹೇಳಿಕ್ ಬಂದ್ಬಿಟ್ರೆ ಭಗವಂತನಿಗೆ ಅಚಿಂತ್ಯದ್ಭುತ ಶಕ್ತಿ ಅವ್ರ ಮಹಿಮೆ ಏನು? ಅವನ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಬರಲ್ಲ ಅಂದ್ರೆ ಅವನ ಮಹಿಮೆ. ಒಬ್ರ ಬಗ್ಗೆ ನಿಜವಾಗ್ಲೂ ಪೂರ್ತಿ ಅವ್ರ ಬಗ್ಗೆ ವಿವರಣೆ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅವರ ದೊಡ್ಡ ಹೆಚ್ಚುಗಾರಿಕೆ. ಅವನ ಬಗ್ಗೆ ಹೇಳಿಕ್ ಬರುತ್ತೆ ಅಂದ್ರೆ ಏನ್ ದೊಡ್ಡ ಹೆಚ್ಚುಗಾರಿಕೆ. ಹಾಗೆ ನಮ್ಮ ಮತದ ಬಗ್ಗೆ ಹೇಳಿಕ್ ಸಾಧ್ಯ ಇಲ್ಲ ನಿಮ್ಗೆ, ಹೌದ್ ನಿಜ, ನಾವಿದೆಲ್ಲ ಒಪ್ಕೊಳ್ತೀವಿ ಅಂದ್ರೆ ಕೊನೆಗೆ ಉತ್ತರ ಕೊಟ್ರು, ಹಾಗಾದ್ರೆ ಇದು ಭಗವಂತನ ಅಚಿಂತ್ಯದ್ಭುತ ಶಕ್ತಿ, ಹುಚ್ಚರಲ್ಲೇ ದೊಡ್ಡ ಹುಚ್ಚರೆಲ್ಲ ನಿಮ್ ಮತನ ಪ್ರವರ್ತನೆ ಮಾಡಿದ್ದಾರೆ ಲೋಕದಲ್ಲಿ ಅಂತ ಈ ತರ ಎಲ್ಲ ಉತ್ತರ ಬಂತು. ಹಾಗಾದ್ರೆ ಏನಾಯ್ತು, ನಮ್ಮ ಸೂತ್ರಗಳಿಗೆ ನಮ್ಮ ಪ್ರಕಾರ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕೋ ಅಷ್ಟೇ ಉದ್ದೇಶದಿಂದ ಪರಮತ ನಿರಾಕರಣೆನು ಮಾಡ್ಲೇಬೇಕು. ಯಾಕೆ, ನಾವು ತಿಳಿದುಕೊಂಡಿರೋ ಅರ್ಥ ಸರಿಯಾಗಿದೆ ಅಂತ ನಮಗೆ ದೃಢ ವಿಶ್ವಾಸ ಬರ್ಬೇಕು. ಹಾಗಾದ್ರೆ ದೃಢ ವಿಶ್ವಾಸ ಬರ್ಲಿಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಆಚಾರ್ಯರು ಸೂತ್ರದ ಅರ್ಥ ನಮ್ಮ ಮತದ ಪ್ರಕಾರ ಹೇಗೆ, ಅದು ಈ ಸಂಧ್ಯಾಧಿಕರಣದ ಪ್ರಕಾರ, ಸಂಧ್ಯಾಧಿಕರಣದಲ್ಲಿ ಸೂತ್ರಗಳು ಬರ್ತಾ ಇದೆ,
ಸಂಧೆ ಓಂ ಸಂಧೆ ಸೃಷ್ಟಿರಾಹಿ ಓಂ. ಈ ಸೂತ್ರಗಳಿಗೆಲ್ಲ ಅರ್ಥ ಬರಿತಾ ಸಂದರ್ಭ ತಗೊಂಡು ಬೇರೆ ಮತದ ನಿರಾಕರಣೆ ಅವ್ರೇನ್ ಹೇಳ್ತಾರೆ ಆ ಸೂತ್ರದ ಅರ್ಥವನ್ನು ನಿರಾಕರಣೆ ಮಾಡ್ತಾ ಕೊನೆಗೆ ತಮ್ಮ ಪ್ರಕಾರನೇ ಇನ್ನೊಂದು ಸೂತ್ರಕ್ಕೆ ಅರ್ಥ ಹೇಳ್ಬೇಕಾಗಿದೆ. ಅದನ್ನ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಮಧ್ವಾಚಾರ್ಯರು. ಅಂದ್ರೆ ಈ ಸಂಧ್ಯಾಧಿಕರಣದಲ್ಲಿ ಗಮನಿಸ್ತಾ ಹೋದ್ರೆ 4 ಸೂತ್ರ ಸಿಗತ್ತೆ. ಆದ್ರೆ ಬೇರೆಯವರ ಭಾಷ್ಯದಲ್ಲಿ 6 ಸೂತ್ರಗಳು ಈ ಸಂಧ್ಯಾಧಿಕರಣದಲ್ಲಿ. ಅಂದ್ರೆ ಬ್ರಹ್ಮಸೂತ್ರ ಇರೋದು 564 ಸೂತ್ರ ನಾವ್ ಹೇಳ್ತಾ ಇರ್ತೀವಿ, 564 ಸೂತ್ರ. ಕೆಲವು ವಿಭಾಗ ಇದೆ, 564 ಇದೆಯಾ ಇಲ್ವಾ, ಬೇರೆ ಬೇರೆ ಮತಾಚಾರ್ಯರು ಒಂದೊಂದ್ ರೀತಿ ಹೇಳ್ತಾರೆ. ಅದರಲ್ಲೂ ಕೂಡ ವಿಭಾಗ ಮಾಡ್ಬೇಕಾದ್ರೆ, ಒಂದು ಚಾಪ್ಟರ್ ಮಾಡ್ಬೇಕಾದ್ರೆ ಇಷ್ಟು ಸೂತ್ರಗಳು ಸೇರಿ ಇದೊಂದೇ ವಿಷಯ ಹೇಳ್ತಾ ಇದೆ ಅಂತ ಹೇಳ್ತೀವಿ. ಆತರ ಸಂಧ್ಯಾಧಿಕರಣದಲ್ಲಿ ಅವರು 6 ಸೂತ್ರ ತಗೊಳ್ತಾರೆ. 6 ಸೂತ್ರ ತಗೊಂಡು ಒಂದ್ ವಿಷಯ ಹೇಳ್ತಾರೆ ಅದು ಅಂತ ಹೇಳೋದು ಅವರು. ನಾವ್ ಹೇಳೋದು 4 ಸೂತ್ರ ತಗೊಳ್ತೀವಿ ಅಷ್ಟೇ ನಾವು. ಅದರಲ್ಲಿ ಈ 4 ಸೂತ್ರದ 4ನೇದು ನಾವು ಅಷ್ಟಾಗಿ ತಗೊಳ್ತಾ ಇಲ್ಲ ನಾವು ಈಗ ಸದ್ಯಕ್ಕೆ. 3ನೇ ಸೂತ್ರಕ್ಕೆ ಮಾತ್ರ ವ್ಯಾಖ್ಯಾನ ಮಾಡ್ತಾರೆ. ಯಾಕೆ ಅಂದ್ರೆ 4ನೇ ಸೂತ್ರ ಸ್ಪಷ್ಟ ನಮಗೆ. ಆ 3ನೇ ಸೂತ್ರ ಏನಿದೆ ಅದನ್ನ ಇನ್ನೂ ಕೂಡ ವಿಶೇಷವಾಗಿ ಹೇಳ್ಬೇಕಾಗಿದೆ ಅದ್ರ ಬಗ್ಗೆ. ಅದನ್ನ ಈಗ ತಿಳಿಸ್ತಾರೆ. 3ನೇ ಸೂತ್ರ ಯಾವುದು ಈ ಸಂಧ್ಯಾಧಿಕರಣದಲ್ಲಿ ಅಂತ ನಾವು ಮೊದಲು ಪಾಠಕ್ಕೆ ಮತ್ತೆ ನೆನಪಿಸ್ಕೊಳ್ಬೇಕು. ಈ ಕೊನೆಗೆ ಬಂದವ್ರು ದಿಢೀರ್ ಅಂತ ಮೊದಲನೇದು, ಈಗ 242ನೇ ಸುಧಾಮೂಲ, ಈಗ ದಿಢೀರ್ ಅಂತ ಎಷ್ಟೋ ಮೊದಲನೇ ಸುಧಾಮೂಲಕ್ಕೆ ಹೋಗ್ಬೇಕಾಗಿದೆ ನಾವು. ಅಲ್ಲೇನಿಲ್ಲ, ಆ ಸೂತ್ರ ನೆನಪಿಸ್ಕೊಂಡ್ರೆ ಸಾಕು. ಬ್ರಹ್ಮಸೂತ್ರ ಹೇಳೋದು ನಾವೇನ್ ಹೇಳ್ತಾ ಇರ್ತೀವಿ ಆ ಬುಕ್ ತೆಗೆದ್ರೆ ಸಾಕು. ಅಲ್ಲಿ ಬರೋ ಸೂತ್ರ ಓಂ ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾದ್ ಓಂ ಅಂತ ಒಂದು ಸೂತ್ರ. ಇದು 3ನೇ ಸೂತ್ರ ಸಂಧ್ಯಾಧಿಕರಣದಲ್ಲಿ. ಆ 3ನೇ ಸೂತ್ರಕ್ಕೆ ಈಗ ಒಂದು ಅರ್ಥ ವಿವರಣೆ ಮಾಡ್ತಾರೆ. ಆ ವಿವರಣೆ ಮಾಡಿದ್ರೆ ಮುಕ್ತಾಯ ಆಯ್ತು, ಸಂಧ್ಯಾಧಿಕರಣ ಮುಗೀತು. ಅಂದ್ರೆ ಕನಸಿನ ಬಗ್ಗೆ ನಾವ್ ಏನೇನ್ ತಿಳಿಬೇಕೋ ಅದು ಎಲ್ಲ ಇಲ್ಲಿ ಬಂದಾಯ್ತು ಈ ಅಧಿಕರಣದಲ್ಲಿ. ಇಷ್ಟು ದಿವಸಗಳವರೆಗೆ ಅಷ್ಟು ವಿಚಾರ ಮಾಡಿದ್ದಾರೆ. ಅಂದ್ರೆ ಮಧ್ಯದಲ್ಲಿ ಅನುಮಾನ ಎಲ್ಲ ಬಂತಲ್ಲ, ಬೇಡದೇ ಇರೋ ವಿಷಯ ಅಂತ, ಅದೇ ಬೇಕಾಗಿರೋ ವಿಷಯ, ಬೇಡದೇ ಇರೋ ವಿಷಯ ಅಲ್ಲ. ಅಷ್ಟು ವಿಷಯ ತಿಳ್ಕೊಂಡು ಒಂದು ಕನಸು ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಜಯತೀರ್ಥರು ಆಚಾರ್ಯರ ಗ್ರಂಥಗಳ ಅಭಿಪ್ರಾಯವನ್ನು ಹೊರಗೆ ಹಾಕಿದ್ದಾರೆ. ಇನ್ನೂ ಒಂದು ಮುಂದಿನ ಅಧಿಕರಣ ಇದೆ, ಇನ್ನೂ ಒಂದು 2 ಅಧಿಕರಣ ಇದೆ. ಅದನ್ನು ಮುಗಿಸಿದ್ರೆ ನಮ್ಮ ಜೀವನದ ಅವಸ್ಥೆಗಳು, ಎಚ್ಚರ ಮತ್ತೆ ಗಾಢ ನಿದ್ರಾವಸ್ಥೆ, ಕನಸಿನ ಅವಸ್ಥೆ, ಜೊತೆಗೆ ಇನ್ನೊಂದು ಅವಸ್ಥೆ ಇದೆ, ಮೂರ್ಛೆ ಅಂತ ಕರಿತೀವಿ. ಮೂರ್ಛೆ ತಪ್ಪಿರ್ತೀವಲ್ಲ, ಮೂರ್ಛೆ ತಪ್ಪು ಬಿದ್ಬಿಡ್ತೀವಿ, ಅದು ಮೂರ್ಛಾವಸ್ಥೆ ಇದೆ. ಆ ಮೂರ್ಛಾವಸ್ಥೆ ಬಗ್ಗೆನೂ ಮುಂದೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ವಿಚಾರ ಮಾಡ್ತಾರೆ. ಅದರಲ್ಲಿ ಮಧ್ವಾಚಾರ್ಯರು ತಾವು ಸಮರ್ಥನೆ ಮಾಡಿದ್ದಾರೆ ಒಂದು ವಿಷಯ. ಅಂತೂ ಅದೆಲ್ಲ ಬೇಕಾಗಿದೆ. ಆ ಇನ್ನೂ ಒಂದು 2-3 ಅಧಿಕರಣ, ಅದು ತುಂಬಾ ಚಿಕ್ಕ ಅಧಿಕರಣ, ಅದು ಒಂದು ದಿವಸದಲ್ಲೇ ಮುಗ್ದೋಗುತ್ತೆ, ಒಂದು 2 ಅಧಿಕರಣ ಬೇಗ ಆ ತರ. ಅದನ್ನೆಲ್ಲ ಕೇಳಿದ್ರೆ ಈ ನಾವು ಜೀವನದಲ್ಲಿ ಹುಟ್ಟಿದ ಮೇಲೆ ಒಬ್ಬ ಜೀವಿ ತಾನು ಏನೇನು ಅವಸ್ಥೆಗಳನ್ನ ಕಾಣ್ತಾನೆ ಅದರಲ್ಲಿ ವಿಚಾರ ಮಾಡ್ಬೇಕಾಗಿದ್ ಎಲ್ಲಿ ಅಂದ್ರೆ ಕನಸಿನ ಬಗ್ಗೆ ಜಾಸ್ತಿ ವಿಚಾರ ಮಾಡ್ಬೇಕಾಗಿ ಬರುತ್ತೆ. ಅದನ್ನ ತುಂಬಾ ಇಲ್ಲಿವರೆಗೂ ಹೇಳಿದ್ದಾರೆ. ಈಗ ಆ 3ನೇ ಸೂತ್ರದ ವ್ಯಾಖ್ಯಾನ ನೋಡೋಣ. 3ನೇ ಸೂತ್ರ ಗೊತ್ತಾಯ್ತು ನಮ್ಗೆ ಯಾವುದು ಅಂತ. ಮೊದಲನೇದು ಇಲ್ಲಿ ನೆನಪಿಸ್ತಾರೆ ನಮ್ಗೆ, ಆ ಸೂತ್ರ ನೆನಪಾಗ್ಬಿಡತ್ ನಮ್ಗೆ. ಆಚಾರ್ಯ ಶ್ಲೋಕ ನೋಡಿದೆ, ಅತಃ ಪ್ರಜ್ಞಾತ್ರ ಮಾಯೋಕ್ತ ಜೈವಿ, ಮಾಯಾ ಅಂತ ಬಂತು. ಹಾಗಾದ್ರೆ ಮಾಯಾ ಮಾತ್ರಂತು ಅಂತ ಸೂತ್ರ ಏನ್ ಪ್ರಾರಂಭ ಆಗತ್ತೆ, ಅಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಕೇಳ್ತಾರೆ. ಮಾಯಾ ಅನ್ನೋ ಶಬ್ದಕ್ಕೆ ನಾವೆಲ್ಲ ಏನು ಮಂಗಮಾಯ ಅಂತ ಹೇಳ್ತಾ ಇರ್ತೀವಿ, ಎಲ್ಲ ಸುಳ್ಳು ಅಂತ. ಮಂಗಮಾಯ ದಿಢೀರ್ ಅಂತ ಅದು ಕಾಣ್ದೇ ಇರೋ ಹಾಗೆ ಮಾಡೋದು, ಮ್ಯಾಜಿಕ್ ಒಂದ್ ರೀತಿ ಹೇಳ್ತೀವಿ. ಅಂದ್ರೆ ಮಾಯಾ ಶಕ್ತಿ. ಇನ್ನು ಮಾಯಾ ಅಂದ್ರೆ ಲಕ್ಷ್ಮೀ ದೇವಿಗೆ ಹೆಸರು ಮಾಯಾ ಅಂತ ಕರೀತಾರೆ. ಮತ್ತೆ ಅದ್ವೈತಿಗಳ ಪ್ರಕಾರ ಬೇರೆನೆ ಅರ್ಥ ಮಾಯಾ ಅನ್ನೋ ಶಬ್ದಕ್ಕೆ. ಏನಂತ ಹೇಳ್ತಾರೆ, ಅದು ಅವಿದ್ಯೆ, ಅನಾದಿ ಕಾಲದ ಅವಿದ್ಯೆ ಏನಿದೆಯಲ್ಲ ಅದು ಅಂತ ಹಿಂದಕ್ಕೆಲ್ಲ ಬಂದಿದೆ ಇದರ್ಥ. ಅವ್ರು ಹೇಳೋದು ಮಾಯಾ ಅಂದ್ರೆ ಈ ತರ. ಮಾಯಾ ಅಂದ್ರೆ ಏನ್ ಅರ್ಥ ನಿಜವಾಗ್ಲು ಅಂದ್ರೆ, ಅವರು ಪ್ರತಿ ಸಂದರ್ಭದಲ್ಲೂ ಗಮನಿಸಿ ಅದ್ವೈತಿಗಳ ವ್ಯಾಖ್ಯಾನದಲ್ಲಿ ಆಗ್ಬೇಕಾದ್ರೆ ಮಾಯಾ ಅಂದ್ರೆ ಅವಿದ್ಯೆ ಅಂತಾರೆ, ಅಜ್ಞಾನ, ಮೂಲ ಅಜ್ಞಾನ ಹೊಂದಿದೆ. ಆ ಅಜ್ಞಾನದಿಂದ ಪ್ರಪಂಚ ಎಲ್ಲ ಸೃಷ್ಟಿಯಾಗಿದೆ. ಬ್ರಹ್ಮನಿಂದ ಅಲ್ಲ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ, ಅದು ಮುಖ್ಯ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ಲೇ ಇಲ್ಲ. ಮಾಡಿದ ಸೃಷ್ಟಿ ಯಾವ್ದಂದ್ರೆ ಅವಿದ್ಯೆ ಸೃಷ್ಟಿ ಮಾಡಿದ್ ನಿಜವಾಗಿ. ಇದು ಅದ್ವೈತ ಮತ. ನಮ್ಮ ಮತ ಹಾಗಲ್ಲ, ಭಗವಂತನೇ ಸೃಷ್ಟಿ ಮಾಡಿದ ಜಗತ್ತನ್ನ. ಮತ್ ಜನ್ಮಾದ್ಯಸೇತ ಅಂತೆಲ್ಲ ಸೂತ್ರಕಾರರು ವೇದವ್ಯಾಸರು ಹೇಳಿದಾರಲ್ವಾ, ಜನ್ಮಾದಿಗಳು ಅಂದ್ರೆ ಜಗತ್ತಿನ ಸೃಷ್ಟಿ ಮಾಡಿದವನ್ ಭಗವಂತ ಅಂತ ಹೇಳಿದಾರೆ ಅಂದ್ರೆ ಅದಕ್ಕೆ ಅರ್ಥ ಬೇರೆ ನಿಮಗ್ ಗೊತ್ತಿಲ್ಲ. ಅಲ್ಲಿ ಬ್ರಹ್ಮನಲ್ಲಿರೋ ಅವಿದ್ಯೆ ಇದೆಯಲ್ಲ, ದೇವರಲ್ಲೇ ಒಂದು ಅವಿದ್ಯೆ ಅಜ್ಞಾನ ಇದೆ. ದೇವರಲ್ಲಿರೋ ಒಂದು ಅಜ್ಞಾನ ಏನಿದೆ, ಆ ಅಜ್ಞಾನ ಅವಿದ್ಯೆ, ಅದರಿಂದ ಜಗತ್ ಸೃಷ್ಟಿ ಆಗ್ತಾ ಇದೆ ಅಂತ ಆ ಸೂತ್ರ ಹೇಳುತ್ತಂತ ಅರ್ಥ. ಅಷ್ಟೇ ಇರದೆ ಹಾಗಾದ್ರೆ ಬ್ರಹ್ಮ ಕಾರಣ ಅಲ್ವಾ ಅಂದ್ರೆ ಬ್ರಹ್ಮ ಬೇಕಂತೆ. ಅಲ್ಲಿ ಬೇಕಾದಷ್ಟು ಪಕ್ಷಗಳಿದೆ. ಒಬ್ಬ ನನ್ನ ಮತ ಹೀಗೆ, ನಮ್ಮ ಮತ ಹೀಗೆ ಅಂತ ಅದ್ವೈತಗಳಲ್ಲಿ ಪಕ್ಷಗಳಿದೆ. ಅದ್ರಲ್ಲಿ ಒಬ್ಬರೇನ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ಬೇಕು. ಯಾಕೆ ಬೇಕು ಅಂದ್ರೆ ಅವಿದ್ಯೆ ಒಂದ್ ಕಡೆ ಇರ್ಬೇಕಲ್ಲ. ಅವಿದ್ಯೆ ಜಗತ್ತನ್ನು ಸೃಷ್ಟಿ ಮಾಡತ್ ನಿಜ, ಅವಿದ್ಯೆಗೊಂದು ಆಧಾರ ಬೇಕಲ್ಲ. ಈಗ ನಾವು ಏನೋ ಮಾಡ್ಬೇಕು ಅಂದ್ರೆ ನಮಗ್ ಮನೆ ಬೇಕು,
ಮನೆಯಲ್ಲಿ ಕೂಡ್ತೀವಿ, ಈಗ ಪಾಠ ಮಾಡ್ತಾ ಇರ್ತೀವಿ, ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀವಿ. ಒಂದು ಆಧಾರ ಬೇಕು. ಭೂಮಿನೇ ಇಲ್ದೇ ಇದ್ರೆ ನಿಲ್ಲೋದೆಲ್ಲಿ? ಸಾಧ್ಯ ಇಲ್ಲ. ಒಂದು ಆಧಾರ ಇದ್ರೆ ಏನೋ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಅವಿದ್ಯೆಗೆ ಒಂದು ಆಧಾರ ಬೇಕು. ಬ್ರಹ್ಮ ಅಂತ ಒಂದು ಆಧಾರ ಇಟ್ಕೊಂಡಿದೆ. ಯಾಕೆ? ಸತ್ಯ ವಸ್ತು ಒಂದೇ ಅವರ ಮತದಲ್ಲಿ. ಇಲ್ಲಿ ಎಲ್ಲೂ ಅವಿದ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸುಳ್ಳಲ್ಲ. ಇನ್ನು ಜಗತ್ತೇ ಹೊರಗೆ ಬಂದಿಲ್ಲ. ಅದಕ್ಕೆ ಏನ್ ಮಾಡುತ್ತೆ ಅವಿದ್ಯೆ? ತಾನು ಬ್ರಹ್ಮನಲ್ಲಿ ಕೂತಿರತ್ತೆ. ಕೂತ್ಕೊಂಡು ಆಧಾರವಾಗಿ ಬ್ರಹ್ಮ ಅದನ್ನ ಧರಿಸಿರ್ತಾನ ಅವಿದ್ಯೆನ. ಆ ಅವಿದ್ಯೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಅವಿದ್ಯೆಯಿಂದ ಸೃಷ್ಟಿ ಆಗ್ಬೇಕಾದ್ರೆ ಪರಮಾತ್ಮನ ವ್ಯಾಪಾರ ಎಷ್ಟು ಅಂದ್ರೆ ಅವಿದ್ಯೆಯನ್ನ ತಾನು ಹಿಡ್ಕೊಂಡಿರೋದು ಅಷ್ಟೇ ಕೆಲಸ, ಇನ್ನೇನು ಇಲ್ಲ. ಈ ತರ ಆ ಅವಿದ್ಯೆ ಅಂತ ಏನ್ ಕರಿತೀವಲ್ಲ ಅದನ್ನೇ ಮಾಯಾ ಮಾಯಾ ಅಂತ ಅದ್ವೈತಗಳು ಸಾಮಾನ್ಯವಾಗಿ ವ್ಯವಹಾರ ಮಾಡೋದು ಅದನ್ನೇ ಮಾಯಾ ಅಂತ. ಆದ್ರೆ ನಮ್ಮ ಮತದಲ್ಲಿ ಮಾಯಾ ಅಂದ್ರೆ ಏನು ಅಂತ ಸುಂದರವಾದ ಅರ್ಥ ಹೇಳ್ತಾರೆ ಬ್ರಹ್ಮಸೂತ್ರಕ್ಕೆ. ಅದಕ್ಕೆ ಆಚಾರ್ಯರ ಮತ ಅದ್ಭುತ. ಯಾಕೆಂದ್ರೆ ಬ್ರಹ್ಮಸೂತ್ರಗಳಿಗೆ ನೇರವಾದ ಅರ್ಥ, ಪ್ರಾಮಾಣಿಕವಾದ ಅರ್ಥ, ಅನುಭವಕ್ಕೆ ಬರೋ ಅರ್ಥ ಅದನ್ನ ಹೇಳ್ತಾರೆ. ಇಲ್ಲೇನು ಮಾಯಾ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಪ್ರಜ್ಞಾ ಅಂತ ಹೇಳ್ತಾರೆ. ಪ್ರಜ್ಞಾ ಅಂದ್ರೆ ಜ್ಞಾನ ಅಂತ ಅರ್ಥ. ಮಾಯಾ ಅಂದ್ರೆ ಜ್ಞಾನ ಅಂತ ಅರ್ಥ. ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ನಿಜ ಇದು. ಯಾಕಂದ್ರೆ ಮಾಧವ ಅಂತ ನಾವು ಕರಿತಾ ಇರ್ತೀವಿ. ಮಾಧವ ಅಂತ ಭಗವಂತನಿಗೆ ಹೆಸರು. ಯಾಕೆ? ಮಾ ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿಗೆ ಧವ ಅಂದ್ರೆ ಗಂಡ ಅಂತ ಅರ್ಥ, ಪತಿ. ಮಾ ಅಂತ ಲಕ್ಷ್ಮಿಗೆ ಯಾಕೆ ಹೆಸರು? ಜ್ಞಾನಕ್ಕೆ ಅಭಿಮಾನಿನಿ ಲಕ್ಷ್ಮಿ, ಅದಕ್ಕೆ ಮಾ ಅಂತ ಕರೀತಾರೆ. ಮಾ ಅಲ್ಲಿ ಜ್ಞಾನೆ ಅಂತ. ಅದು ಮೂಲ ಸಂಸ್ಕೃತ ಪಾಠ ನೋಡಿದ್ರೆ, ಧಾತು ಪಾಠ, ಆ ಮೂಲ ರೂಟ್ ಏನಿದೆಯಲ್ಲ ಅದು ನೋಡಿದ್ರೆ ಜ್ಞಾನ ಅನ್ನೋ ಅರ್ಥ ಕೊಡುತ್ತದು. ಅದಕ್ಕೆ ಅನುಗುಣವಾಗಿ ಮಾಯಾ ಅನ್ನೋ ಶಬ್ದ ಏನಿದೆ ಅದು ಸರಿಯಾಗಿದೆ. ಅದಕ್ಕೊಂದು ಕೋಶ ಕೊಡ್ತಾರೆ, ಸುಮ್ನೆ ಮಾತಾಡಲ್ಲ. ಜಯತೀರ್ಥರು ಅದಕ್ಕೊಂದು ಕೋಶ ಕೊಟ್ಟರು. ಮಾಯಾ ವಯುನಂ ಅಭಿಖ್ಯ ಇತಿ ಪ್ರಜ್ಞಾನಾಮಸು ಪಾಠ. ಅದು ಜ್ಞಾನದ ಪರ್ಯಾಯ ಶಬ್ದಗಳು. ಜ್ಞಾನವನ್ನ ಕರೀಲಿಕ್ಕೆ ಪ್ರಜ್ಞಾ ಅಂತಾರೆ. ಪ್ರಜ್ಞಾ ಶಬ್ದ ಬಿಟ್ಟು ಇನ್ನೇನಾರು ಶಬ್ದ ಇದೆಯಾ ಅಂದ್ರೆ ಇದೆ. ಮಾಯಾ ವಯುನಂ ಅಂತೆಲ್ಲ ಇದೆ ಶಬ್ದ ಅಂತ. ನಾವೆಲ್ಲ ವಾಯು ವಾಯು ಅಂತ ವಾಯುದೇವರಿಗೆ ವಾಯು ಅಂತ ಕರಿತೀವಿ. ವಾಯುದೇವ್ರಿಗೆ ವಾಯು ಅಂತ ಯಾಕೆ ಹೆಸರು? ಒಳ್ಳೆಯ ಜ್ಞಾನ ಒಳ್ಳೆಯ ಬಲ ಇದೆ ಅಂತ. ಇಲ್ಲಿ ನೋಡಿ ವಯುನ ಅಂತ ಒಂದು ಶಬ್ದ ಬರುತ್ತೆ. ಆ ತರ ನೆನ್ಪಿಟ್ಕೊಳ್ತಾ ಹೋಗಿ. ವಯುನ ಅಂತ ಅಂದ್ರೆ ಜ್ಞಾನ ಅಂತ ಅರ್ಥ. ಈ ವ್ಯಾಖ್ಯಾನ ಸರಿ ಇದೆ. ಮಾಯಾ ಶಬ್ದಕ್ಕೆ ನಾವು ಜ್ಞಾನ ಅಂತ ಅರ್ಥ ಮಾಡ್ಬೇಕು. ಅಯ್ಯೋ ನೀವು ಒಂದು ಕೋಶ ತಗೊಂಡು ಅರ್ಥ ಮಾಡ್ಲಿಕ್ಕೆ ಬಂದ್ರೆ ನಮಗೂ ಕೋಶ ಇದೆ, ಬೇಕಾದಷ್ಟು ಮಾಯಾ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ಬೋದು ಅಂದ್ರೆ ಹಾಗಲ್ಲ. ಮಾಡೋ ವ್ಯಾಖ್ಯಾನ ನಾವು ತಗೊಂಡ್ರೆ ಏನ್ ಅರ್ಥ ಇದೆ ಅದು ವೇದವ್ಯಾಸರಿಗೆ ಸಮ್ಮತ ಆಗಿರ್ಬೇಕು. ಸುಮ್ನೆ ಅರ್ಥ ತಗೊಂಡು ವ್ಯಾಖ್ಯಾನ ಮಾಡಿದ್ರೆ ಅದು ದುಷ್ಟ, ಅದು ಸರಿ ಇಲ್ಲ. ಬೇರೆಯವರು ಇಲ್ಲಿವರೆಗೂ ಮಾಡಿದ ವ್ಯಾಖ್ಯಾನ ದುಷ್ಟ. ಮಾಯಾ ಶಬ್ದಕ್ಕೆ ಅವಿದ್ಯೆ ಅಂತ ತಗೊಂಡು ಅವಿದ್ಯಾಮಯ ಜಗತ್ತು ಒಂದು, ಇದೆಲ್ಲ ಸುಳ್ಳು ಒಂದು, ಇದೆಲ್ಲ ವ್ಯಾಖ್ಯಾನ ಸರಿ ಇಲ್ಲ. ಆದ್ರಿಂದ ನಾವು ಹೇಳಿದಂತೆ ಈ ಕೋಶದ ಪ್ರಕಾರ ನಾವೇನ್ ಹೇಳ್ಬೇಕು ಅಂದ್ರೆ ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವನ್ನ ಮಾಡಬೇಕು ಅಂತ. ಇಲ್ಲಿ ಇದೊಂದು ಮಾತು. ಇಲ್ಲಿ ಸೂತ್ರಾರ್ಥಂ ವಿವರಣವನ್ ಅಂತ ಒಂದು ಶಬ್ದ ಹಾಕಿದ್ದಾರೆ ಜಯತೀರ್ಥರು. ವಿವರಣನ್ ಅಂದ್ರೆ ಈಗ ವಿವರಣೆ ಮಾಡ್ತಾ ಇದೀವಿ ಅಂತ ಅರ್ಥ. ವಾಸ್ತವಿಕ ಈಗ ವಿವರಣೆ ಮಾಡ್ತಾ ಇಲ್ಲ, ಮೂರನೇ ಸೂತ್ರಕ್ಕೆ ಇನ್ನು ಮುಂದಕ್ ಮಾಡ್ತೀವಿ ಅಂತ. ಅದು ಕೆಲವು ಸಲ ಹಾಗೆ ಮಾಡ್ತಾರಂತೆ. ಈಗ ನಾವು ಮಾಡ್ತೇವೆ ಅಂದ್ರೆ ಇನ್ನೇನ್ ಮುಂದ್ ಮಾಡ್ತೀನಪ್ಪ ಅಂತ. ಈಗಿನೇನ್ ಹೊರಟೆ ಅಂತ ಹೇಳ್ತಾ ಇರ್ತೀವಿ, ಎಲ್ಲಾರು ಹೊರಡ್ಬೇಕಾದ್ರೆ ಈಗಿನೇನ್ ಹೊರಟೆ ಅಂತ. ಇನ್ನೇನ್ ಹೊರಟೆ ಅಂದ್ರೆ ವರ್ತಮಾನ ಕಾಲ ಹೇಳ್ತಾ ಇದೀವಿ. ಈಗ ಹೊರಡ್ತೀನಿ ಅನ್ನೋ ಅರ್ಥದಲ್ಲಿ. ಆದ್ರೆ ಈಗ ಹೊರಡಲ್ಲ. ಇನ್ನೇನ್ ಹೊರಟೆ ಅಂದ್ರೆ ಮುಂದಕ್ಕೆ ಇನ್ನು ಹೋಗೋನಿದ್ದೀನಿ ಅಂತ ಅರ್ಥ. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಅಂತ. ಹಾಗಾದ್ರೆ ವರ್ತಮಾನ ಕಾಲದಲ್ಲಿ ಏನ್ ಶಬ್ದ ಪ್ರಯೋಗ ಮಾಡ್ತೀವಿ ಅದು ಇನ್ನು ಮುಂದಿನ ಕಾಲವನ್ನು ಹೇಳ್ತಾ ಇರುತ್ತೆ, ಸದ್ಯ ಕಾಲವನ್ನೇ ಹೇಳಲ್ಲ. ಇದು ಮುಂದೆ ಮಾಡೋದಕ್ಕೂ ವರ್ತಮಾನ ಕಾಲವನ್ನೇ ಬಳಸ್ತಾ ಇರ್ತೀವಿ. ಆ ತರ ವಿವರಣೆ ಅಂದ್ರೆ ಸೂತ್ರದಾರ್ಥ ಈಗ ವಿವರಣೆ ಮಾಡ್ತಾ ಇಲ್ಲ, ಇನ್ನು ಮುಂದೆ ಮಾಡೋರು ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಅಂದ್ರೆ ವರ್ತಮಾನ ಕಾಲದ ಹತ್ತಿರ ಕಾಲದಲ್ಲಿ ಇರುವಂತದ್ದೇನಿದೆ ಆ ಹತ್ತಿರ ಕಾಲದಲ್ಲಿ ಇರುವಂತಹದ್ರ ಬಗ್ಗೆ ಇಲ್ಲಿ ವರ್ತಮಾನ ಶಬ್ದದ ಪ್ರಯೋಗವನ್ನ ಮಾಡಿದ್ದಾರೆ. ಅದು ಮೆಸೇಜ್ ಅಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು. ಪ್ರಾಯ ನಿಮ್ ಪ್ರಶ್ನೆ ಅದೇ ತಕ್ಷಣ ನೋಡ್ದೆ, ಬಹುಶಃ ಇದಿರ್ಬೇಕು. ಮಾಯಾ ಅನ್ನೋ ಶಬ್ದಕ್ಕೆ ಶಾಸ್ತ್ರದಲ್ಲಿ ಜ್ಞಾನ ಅಂತ ಅರ್ಥನೋ ಪ್ರಕೃತಿ ಅಂತ ಅರ್ಥನೋ ಅಂತ. ಇದೊಂದು ಮೊದಲನೇ ಅಧ್ಯಾಯದಲ್ಲಿ ಇದೊಂದು ವಿಷಯ. ಮೊದಲನೇ ಅಧ್ಯಾಯದಲ್ಲಿ ಅದು ಪ್ರಕೃತಿ ಅಧಿಕರಣ ಬರ್ಲಿ ಅಂತ ಬಿಟ್ಟಿದೆ. ಮೊದಲನೇ ಅಧ್ಯಾಯದಲ್ಲಿ ಕೊನೆಗೆ ಪ್ರಕೃತಿ ಅಧಿಕರಣ ಅಂತ ಒಂದು ಬರುತ್ತೆ. ಆ ಪ್ರಕೃತಿ ಅಧಿಕರಣದಲ್ಲಿ ಪ್ರಕೃತಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬರ್ತಾ ಅಲ್ಲಿ ಮಾಯಾ, ಇಚ್ಛಾ, ವಾಸನಾ, ತವ ಇಚ್ಛಾ ಅನಂತ ಕಥ್ಯತೆ ಅಂತೆಲ್ಲ ಬರುತ್ತೆ. ಪ್ರಕೃತಿ ವಾಸನೆತ್ತೇವ ಅಂತೆಲ್ಲ ಬರುತ್ತೆ ಶಬ್ದ. ಅಲ್ಲಿ ಬರ್ತಾ ಏನ್ ಮಾಡ್ತಾರೆ, ಮಾಯಾ ಶಬ್ದಕ್ಕೆ ಏನ್ ಅರ್ಥ ಅಂತ ಪ್ರಶ್ನೆ ಮಾಡಿಕೊಂಡು ಭಗವಂತನ ಇಚ್ಛೆಗೆ ಮಾಯಾ ಅಂತ ಕರೀತಾರೆ. ಅವನ ಬಯಕೆ, ಆ ಇಚ್ಛೆಗೆ ಮಾಯಾ ಅಂತ ಕರೀತಾರೆ ಅಂತಿದೆ. ಹಾಗಾದ್ರೆ ಇಲ್ಲಿ ಮಾಯಾ ಶಬ್ದಕ್ಕೆ ಇಚ್ಛೆ ಅಂತ ಅರ್ಥನೋ ಅಥವಾ ಈ ಜ್ಞಾನ ಅಂತ ಅರ್ಥನೋ ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಮಾಯಾ ಶಬ್ದಕ್ಕೆ ಇಚ್ಛೆ ಅಂತಾನೆ ಅರ್ಥ ಪ್ರಕೃತಿ ಅಧಿಕರಣದ ಸಂದರ್ಭದಲ್ಲಿ. ಯಾಕಂದ್ರೆ ಸೃಷ್ಟಿ ಮಾಡೋದು ಹೇಗ್ ಭಗವಂತ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಆಗ ಭಗವಂತನ ಇಚ್ಛೆ ಇಂದ ತಾನು ಸೃಷ್ಟಿ ಮಾಡ್ದ. ಬರೀ ಸಾಂಕಲ್ಪಿಕ ಸೃಷ್ಟಿ, ಇಚ್ಛೆ ಪಟ್ಟ ಸೃಷ್ಟಿ ಆಯ್ತು ಜಗತ್ತು ಅಂತ. ಆ ಸಂದರ್ಭದಲ್ಲಿ ಅದೇ ರೀತಿ ಅರ್ಥ. ಇಲ್ಲಿ ಸದ್ಯಕ್ಕೆ
ಜ್ಞಾನ ಅಂತ ನಾವು ಅರ್ಥ ಮಾಡ್ಬೇಕು ಮಾಯಾ ಅನ್ನೋ ಶಬ್ದಕ್ಕೆ. ಆದ್ರೆ ಇಲ್ಲಿ ಜ್ಞಾನ ಅಂತ ತಗೊಳ್ತಾರೆ, ಒಂದು ಜ್ಞಾನ ಮತ್ತೆ ಇಚ್ಛೆಯನ್ನು ಮುಂದಕ್ಕೆ ತಗೊಳ್ತಾರೆ. ಆದ್ರೆ ಇಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ತಗೊಳ್ಬೇಕು. ಹಾಗಾದ್ರೆ ಅದು ಸರಿನೇ, ಇದು ಸರಿನೇ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತಾನೂ ಅರ್ಥ ಇದೆ, ಜ್ಞಾನ ಅಂತಾನೂ ಕೂಡ ಅರ್ಥ ಇದೆ. ಅಂತೂ ಮಾಯಾ ವೈನವ ವಿಖ್ಯಾನ ಮಾಯಾ ಶಬ್ದಕ್ಕೆ ನಮಗೆ ಅರ್ಥ ತಿಳಿಯಿತು. ಇದು ಮುಂದೆ ಮಾಯಾಯ ಸಂಧ್ಯಾ ಕಾರಣತ್ವಂ ವಕ್ಷ್ಯತೆ. ಸಂಧ್ಯಾ ನಮಗೆ ಸಂಧ್ಯಾಧಿಕರಣ, ನಮ್ಮ ಸಂಧಿಕಾಲ, ಸಂಧ್ಯಾ ವಂದನೆ, ಸಂಧ್ಯಾ ಅನ್ನೋ ಶಬ್ದ ಬರುತ್ತೆ. ಅದೇ ತರ ಇದು ಸಂಧ್ಯಾ ಅಂದ್ರೆ ಸಂಧಿಕಾಲದಲ್ಲಿರೋ ಅವಸ್ಥೆ. ಈ ಕಡೆ ಗಾಢ ನಿದ್ರೆನೂ ಅಲ್ಲ, ಈ ಕಡೆ ಎಚ್ಚರನೂ ಅಲ್ಲ, ಮಧ್ಯದ ಅವಸ್ಥೆ, ಕನಸಿನ ಅವಸ್ಥೆ. ಸಂಧೌಭವಂ ಎರಡರ ಮಧ್ಯದಲ್ಲಿರೋ ಅವಸ್ಥೆ. ಈ ಸಂಧ್ಯಕ್ಕೆ ಅಂದ್ರೆ ಸ್ವಪ್ನದಲ್ಲಿರುವಂತಹ ಪದಾರ್ಥಗಳಿಗೆ ಕಾರಣ ಯಾವುದು ಅಂದ್ರೆ ಮಾಯಾ ಅಂತ ಹೇಳಿದ್ರೆ, ಹಾಗಾದ್ರೆ ಭಗವಂತನ ಜ್ಞಾನ ಅಷ್ಟೇ ಸಾಕ ಅಂದ್ರೆ ಅಷ್ಟೇ ಅಲ್ವಂತೆ. ಜೈವಿ ಪ್ರಜ್ಞಾ, ಎರಡು ಪ್ರಜ್ಞಾ, ಒಂದು ಐಶ್ವರಿ ಪ್ರಜ್ಞಾ, ಮತ್ತೊಂದು ಜೈವಿ ಪ್ರಜ್ಞಾ ಅಂತ ಎರಡು ಶಬ್ದ. ಪ್ರಜ್ಞಾ ಅಂದ್ರೆ ಜ್ಞಾನ, ಎರಡು ಜ್ಞಾನ. ಒಂದು ಜೈವಿ ಜ್ಞಾನ ಅಂದ್ರೆ ಜೀವನಿಗೆ ಸಂಬಂಧಪಟ್ಟ ಜ್ಞಾನ, ಐಶ್ವರಿ ಪ್ರಜ್ಞಾ ಅಂದ್ರೆ ಈಶ್ವರನಿಗೆ ಸಂಬಂಧಪಟ್ಟ ಜ್ಞಾನ. ಅಂದ್ರೆ ಕನಸಿನಲ್ಲಿ ಬರೀ ಭಗವಂತನ ವ್ಯಾಪಾರ ಅಷ್ಟೇ ಅಲ್ಲ, ಜೀವನ ವ್ಯಾಪಾರವೂ ಕೂಡ ಇರುತ್ತೆ. ಅವನದು ಏನೋ ಒಂದು ಪಾತ್ರ ಇದೆ. ಪೂರ್ತಿ ಭಗವಂತನ ಅವನದು ಒಂದು ಪಾತ್ರ ಇದೆ. ಏನ್ ಪಾತ್ರ? ಏನಿಲ್ಲ, ಅವನ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಬೇಕಾಗಿದೆ ಭಗವಂತನಿಗೆ. ಆಯಾಯ ಜೀವರು ಏನು ಸಂಸ್ಕಾರ ಪಡ್ಕೊಂಡಿರ್ತಾರೆ ತಮ್ಮ ಮನಸ್ಸುಗಳಲ್ಲಿ, ಅಂಥ ಸಂಸ್ಕಾರವನ್ನ ತಗೊಂಡು ಪರಮಾತ್ಮ ಸ್ವಪ್ನ ಪದಾರ್ಥಗಳನ್ನ ಸೃಷ್ಟಿ ಮಾಡಿಕೊಡ್ತಾನೆ ಅಂತ. ಇಷ್ಟು ವಿಷಯ ಬಂತು. ಇನ್ನು ಮುಂದಕ್ಕೆ ವಿವರಣೆ ಮಾಡ್ಬೇಕು. ಸ್ವಲ್ಪ ವ್ಯಾಕರಣದ ವಿಚಾರನೂ ಕೂಡ ಈ ಮುಂದಕ್ಕೆ ಬರುತ್ತೆ, ಸ್ವಲ್ಪ ವಿವರಣೆ ಮಾಡೋದು ಬೇಕಾಗುತ್ತೆ. ಅದ್ರಿಂದ ಮತ್ತೆ ನಾಳೆ ದಿವಸ ಅದನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ.